ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಟ್ರೂ ಕಲರ್ನಲ್ಲಿ ನಮ್ಮ ಆನ್ಲೈನ್ ಸ್ಟೇಟಸ್ನ ಯಾವ ರೀತಿ ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಟ್ರೂ ಕಲರ್ನಲ್ಲಿ ನೀವು ನೋಡಿರಬಹುದು, ನಾವು ಆನ್ಲೈನ್ ಇರುವಂಥದ್ದು ತೋರಿಸ್ತಾ ಇರುತ್ತೆ. 5 hour ಅಥವಾ 3 hour ಅಥವಾ 58 minutes ಈ ರೀತಿ ಯಾವುದಾದ್ರೂ ಒಂದು ಟೈಮಿಂಗ್ ತೋರಿಸ್ತಾ ಇರುತ್ತೆ. ಟ್ರೂ ಕಲರ್ನಲ್ಲಿ ನಮ್ಮ ಒಂದು ಅಕೌಂಟನ್ನು ಹೋಗಿ ನಮ್ಮ ಕಾಂಟ್ಯಾಕ್ಟ್ನ ಯಾರಾದರೂ ನೋಡಿದಾಗ ಅಥವಾ ನಾವು ಯಾರಾದರೂ ಬೇರೆಯವರ ಕಾಂಟ್ಯಾಕ್ಟ್ನ ನೋಡಿದಾಗ ಇಲ್ಲಿ ಆನ್ಲೈನ್ ಇರುವಂಥದ್ದು ತೋರಿಸ್ತಾ ಇರುತ್ತೆ. ಅವರು ಆನ್ಲೈನ್ ಇದ್ದರೆ ಆನ್ಲೈನ್ ಅಂತ ತೋರಿಸುತ್ತೆ, ಮತ್ತು ಅವರು ಫೋನಲ್ಲಿ ಬ್ಯುಸಿ ಆಗಿದ್ದರೆ ಬ್ಯುಸಿ ಅಂತ ಕೂಡ ತೋರಿಸುತ್ತೆ. ಸ್ನೇಹಿತರೆ, ಟ್ರೂ ಕಾಲರ್ನಲ್ಲಿ ಅಲ್ಲಿ ಆ ರೀತಿ ತೋರಿಸಬಾರ್ದು ಅಂದರೆ ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಸಂಪೂರ್ಣ ಇವತ್ತು ಚರ್ಚೆ ಮಾಡೋಣ. ಅಂದರೆ ಒಂದು ಟ್ರೂ ಕಲರ್ನಲ್ಲಿ ನಮ್ಮ ಆನ್ಲೈನ್ ಸ್ಟೇಟಸ್ ಅನ್ನೋದು ಯಾರಿಗೂ ಕೂಡ ಕಾಣಬಾರ್ದು ಅಂದರೆ ಒಂದು ಆಪ್ಷನ್ ಇದೆ, ನಾವು ಮಾಡ್ಕೋಬಹುದು. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇಲ್ಲಿ ನಾವು ಟ್ರೂ ಕಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಟ್ರೂ ಕಲರ್ ಆ್ಯಪ್ನ ನಾವು ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಂಟ್ಯಾಕ್ಟ್ಸ್ಗಳ ಒಂದು ಇಲ್ಲಿ ನೋಡಿ ಆನ್ಲೈನ್ ಸ್ಟೇಟಸ್ ಅನ್ನೋದು ತೋರಿಸ್ತಾ ಇದೆ. ಅವರ ಆನ್ಲೈನ್ ಸ್ಟೇಟಸ್ ನಮಗೆ ತೋರಿಸ್ತಾ ಇದೆ ಅಂದರೆ ನಮ್ಮ ಆನ್ಲೈನ್ ಸ್ಟೇಟಸ್ ಕೂಡ ಅವರಿಗೆ ತೋರಿಸ್ತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ 54 minutes ಅಂತ ತೋರಿಸ್ತಾ ಇದೆ. ಮೇಲುಗಡೆ 5 hour ಇಲ್ಲಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಲಾಸ್ಟ್ ಸೀನ್ ಅನ್ನೋದು 8:13 ಅಂತ ತೋರಿಸ್ತಾ ಇದೆ. ಈ ರೀತಿ ಅಂದರೆ ಲಾಸ್ಟ್ ಸೀನ್ ಅದು ಅವರ ಲಾಸ್ಟ್ ಸೀನ್ ನಮಗೆ ತೋರಿಸ್ತಾ ಇದ್ದರೆ ನಮ್ಮ ಲಾಸ್ಟ್ ಸೀನ್ ಕೂಡ ಅವರಿಗೆ ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ನೋಡಿ ಹಲವಾರು ಕಾಂಟ್ಯಾಕ್ಟ್ಗಳು ಇಲ್ಲಿ ಲಾಸ್ಟ್ ಸೀನ್ ಅಥವಾ ಆನ್ಲೈನ್ ಸ್ಟೇಟಸ್ ಅನ್ನೋದು ಸಂಪೂರ್ಣವಾಗಿ ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ಮೊದಲು ಇಲ್ಲಿ ಏನು ಮಾಡ್ಬೇಕು ಅಂದರೆ ಮೇಲ್ಗಡೆ ನಮ್ಮ ಒಂದು 3 dots ಮೇಲೆ ಕ್ಲಿಕ್ ಮಾಡ್ಕೋಬೇಕು. 3 ಚುಕ್ಕಿಗಳಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಪ್ರೈವಸಿ ಸೆಂಟರ್ ಅಂತ, ಅಲ್ಲಿ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಕ್ಟಿವಿಟಿ ಅಥವಾ ಅವೈಲೇಬಿಲಿಟಿ ಅಂತ ಒಂದು ಆಪ್ಷನ್ ಇದೆ. ಅದನ್ನು ನಾವು ಇಲ್ಲಿ ಆನ್ ಇರುತ್ತೆ, ಆಕ್ಟಿವೇಟ್ ಇರುತ್ತೆ, ಅದನ್ನು ನಾವು ಟರ್ನ್ ಆಫ್ ಮಾಡಬೇಕು, ಅದನ್ನು ಆಫ್ ಮಾಡಬೇಕು. ಈ ರೀತಿ ನೋಡ್ಬೋದು. ಈ ಬಟನ್ ಆಫ್ ಇದ್ದರೂ ಕೂಡ ನಿಮಗೆ ಒಂದು ಆನ್ಲೈನ್ ಸ್ಟೇಟಸ್ ತೋರಿಸ್ತಾ ಇದ್ದರೆ ಇದನ್ನು ಮತ್ತೆ ಒಂದು ಸಾರಿ ಆನ್ ಮಾಡಿ ಮತ್ತೆ ಆಫ್ ಮಾಡ್ಕೊಳ್ಳಿ, ಓಕೆನಾ? ಅಂದರೆ ಅದು ಮತ್ತೆ ರಿಫ್ರೆಶ್ ಆಗುತ್ತೆ. ಇಲ್ಲಿ ನೋಡಿ ಅದನ್ನು ಆಫ್ ಮಾಡಿದ ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ. ನೋಡ್ಬೋದು ಯಾವುದೇ ಆನ್ಲೈನ್ ಸ್ಟೇಟಸ್ ಕೂಡ ನನಗೆ ತೋರಿಸ್ತಾ ಇಲ್ಲ. ಅಂದರೆ ನಾವು ಬೇರೆಯವರ ಆನ್ಲೈನ್ ಸ್ಟೇಟಸ್ ನಮ್ಮ ಆನ್ಲೈನ್ ಸ್ಟೇಟಸ್ ಬೇರೆಯವ್ರಿಗೆ ತೋರಿಸ್ಬಾರ್ದು ಅಂದರೆ ಬೇರೆಯವರ ಆನ್ಲೈನ್ ಸ್ಟೇಟಸ್ ಕೂಡ ನಮಗೆ ತೋರಿಸೋದಿಲ್ಲ. ಸ್ನೇಹಿತರೆ, ಇದೊಂದು ರೂಲ್ಸು. ಇಲ್ಲಿ ನೋಡಿ ಯಾವುದೇ ಆನ್ಲೈನ್ ಸ್ಟೇಟಸ್ ಅನ್ನೋದು ಎಲ್ಲ ತೋರಿಸ್ತಾ ಇಲ್ಲ, ಎಲ್ಲವೂ ಕೂಡ ಹೈಡ್ ಆಗಿರುತ್ತೆ. ಈ ರೀತಿ ನಾವು ಟ್ರೂ ಕಲರ್ನಲ್ಲಿ ನಮ್ಮ ಒಂದು ಆನ್ಲೈನ್ ಸ್ಟೇಟಸನ್ನು ಸಂಪೂರ್ಣವಾಗಿ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.